அத்தியாயம் 28 யோக மார்க்கங்கள் பொது விமர்சனம். மேல் அத்தியாயங்களில் இது மட்டும் வெளிவராத யோக விதானங்கள் பல தூர தேசங்களில் லபிக்கக்கூடிய ரகசிய கிரந்தங்களில் உள்ளபடி மொழிபெயர்த்து கொடுக்கப்பட்டன. சில சந்தர்ப்பங்களில் என் வியாக்கியானம் சொல்ல வேண்டியிருந்தால் அது விருச்சக குறிப்புக்குள் அடங்கி சித்துள்ளது. இவ்வத்தியாயத்தில் இவ்விதானங்கள் யோகத்தின் எந்த அம்சங்களை மேற்கொண்டவை என்று தெரியுமாறு சங்கிரகமாக புது விமர்சனம் செய்வோம். 2. யோகம், கர்மா, பக்தி, ஞான, ஹட, மந்திர, ராஜா என்று பல பிரிவுகளுள்ளது. கூர்ம யோகமானது நமக்கு கடமையாய் உள்ள காரியங்களை ஸ்வயபலனை உத்தேசியாமல் பகவதர்ப்பணமாக செய்வது. இப்படி நமக்கென்ன வருமோ என்கிற பயம் முதலான விசாரமின்றி செய்யப்பட்ட காரியம் சிறப்புள்ளதாகவே நடைபெறுகிறதோடு நமது அன்ன பிராண மனோமய கோஷங்களையும் சுத்திப்படுத்தி வைக்கிறது. 3. பக்தி யோகத்தில் ஈஸ்வரனை நாம் சேவகன், சிநேகிதன், மாதா, பிதா முதலான பாவங்களில் நம் மனதிற்கு ஏற்றபடி உபாசிக்கிறோம். பர்த்தா என்கிற மதுர பாவத்தில் பிரசித்தி பெற்ற பக்தர்களுள் மேல் தேசத்தில் கயான், சென்ட் டெரீசா பிராட்டியார்களையும், நமது தேசத்தில் வடதேசத்து மீராபாயையும் ஸ்ரீ சைத்தன்யரையும், தென் தேசத்து ஆண்டாளையும் சொல்லலாம். மாதா பாவத்தில் ஸ்ரீ பாலகிருஷ்ணா, பாலசுப்பிரமணியா, பாலாம்பிகை உபாசதிகளையும், மேல்நாட்டில் குழந்தை கிறிஸ்து உபாசனையும் சொல்லலாம். சித்தர் உபதேசப்படி கட்டழகில் சோரனிடம் காதலது போலே, கடுகி வரும் கன்றருகில் கபிலை அது போலே, பக்தி பண்ணிக் கொண்டிருந்தால் முக்தி பெறலாமே என்கிற வாக்கியம் ஸ்ரத்தையுடன் கவனிக்கத்தக்கது. ஸ்தன பிரதேசத்து நாடி உறுப்புகளுக்கும் குக்ய பிரதேச நாடிகளுக்கும் இருக்கும் அத்யந்த சம்பந்தம் மேல்நாட்டு சாஸ்திரத்திலிருந்தும் நமது சாஸ்திரத்திலிருந்தும் அனுபவத்திலிருந்தும் நளித்தமாக விளம்புகின்றன. இந்நாடிகளின் விசேஷமான ஸ்பந்தங்களை பகிர்முகமாக செலுத்தி வீணாக்காமல் அந்தர்முகமாக பரமபொருளில் பிரேமையால் லயப்படுத்திக் கொள்வது பக்தி யோகத்தின் உட்கருத்தாகும். பிருகதாரண்யோபனிஷத் ஸ்ருதி, பிரியையான ஸ்திரீயால் இறுக்கி கட்டப்பட்ட புருஷன் உள்ளும் வெளியும் மறந்து ஆனந்தத்தில் எப்படி மூழ்கிறானோ அப்படி ஜீவன் பரமாத்மானுபவத்தில் லயிக்கிறான் என்ற அர்த்தம். ಗುಗ್ಗಿಯೇಂದ್ರಿಯ ಸಂಬಂಧಮಾಯುಳ್ಳ ಅಮೃತ ನಾಡಿಗಳು ಅಮೃತ ಶಾಸನಗಳನ್ನು ಈಗಾಗಲೇ ವಿವರಿಸಲಾಗಿದೆ. ಆದರೆ ಅದೇ ರೀತಿಯಲ್ಲಿ ತೈತ್ರೀಯ ಸರುತಿ ಹೇಳುತ್ತದೆ, ಉಪಸ್ತಂಡರೀಯನ್ನಲ್ಲಿ ಪ್ರಜೋತ್ಪತ್ತಿ, ಆನಂದ, ಅಮೃತ ವನ್ನು ಧ್ಯಾನಿಸಬೇಕು. ಹಿಂದೂ ಧರ್ಮದಂತೆಯೇ ಜಲಾಲುದ್ದೀನ್ ರೂಮಿ ಮತ್ತು ಇಸ್ಲಾಂನಲ್ಲಿ ಇತರ ಸೂಫಿ ಅನುಯಾಯಿಗಳೂ ಸಹ ಅಂತಹ ಭಕ್ತಿಯೋಗವನ್ನು ಅನುಭವಿಸಿದ್ದಾರೆ. ದಿ ಫೋರ್ ಜ್ಞಾನಯೋಗವು ಗುರುಗಳ ಗ್ರಹದಿಂದ ತದವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಮಹಾನ್ ಪರಿಕಲ್ಪನೆಗಳ ಸಾರವನ್ನು ಅರಿತುಕೊಳ್ಳುವುದಾಗಿದೆ. ಇದಕ್ಕಾಗಿ ಪ್ರಸ್ತುತ ಯುಗದ ಮುಕ್ತ ಆತ್ಮ ಎಂದು ಪರಿಗಣಿಸಲ್ಪಟ್ಟ ರಮಣ ಮಹರ್ಷಿಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಈ ಭಗವಂತ ನಾನು ಯಾರು ಎಂದು ಪ್ರಶ್ನಿಸುವುದರ ಮೂಲಕ ಜ್ಞಾನೋದಯವನ್ನು ಪಡೆದನು. 5. ಹಠಯೋಗದ ವಿಭಾಗಗಳು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಪ್ರಾಣಶಕ್ತಿಯನ್ನು ನಿರ್ದಿಷ್ಟ ಸ್ಥಳಗಳಿಗೆ ನಿರ್ದೇಶಿಸುವುದು, ಧಾರಣ, ಧ್ಯಾನ, ಸಮಾಧಿ. ಇವುಗಳಲ್ಲಿ ಸಾಧಕನು ದೈಹಿಕ ಯೋಗಕ್ಷೇಮಕ್ಕಾಗಿ ಯಾವುದೇ ಹೆಚ್ಚಿನ ವಿಸ್ತರಣೆಯಿಲ್ಲದೆ ಆಸನ ಮತ್ತು ಪ್ರಾಣಾಯಾಮದ ಉನ್ನತ ಹಂತಗಳಲ್ಲಿ ಒಂದಾಗಿ ತೊಡಗಿಸಿಕೊಂಡು ರಾಜಯೋಗದಲ್ಲಿ ವಿಲೀನಗೊಳ್ಳಬೇಕು. ಹೀಗೆ ಸ್ವಾಭಾವಿಕವಾಗಿ ಪ್ರಾಣಾಹಾರ ಮತ್ತು ಧಾರಣದ ಸಿದ್ಧಿಗಳನ್ನು ಪಡೆದ ಅನ್ವೇಷಕನ ಬಗ್ಗೆ ಮಹಾನ್ ಕವಿ ವರ್ಡ್ಸ್ ವರ್ತ್ ಹೀಗೆ ಹೇಳುತ್ತಾರೆ, ಅವನು ಶಾಂತನಾಗುತ್ತಾನೆ, ಪ್ರಾಣ ಮತ್ತು ರಕ್ತದ ಹರಿವು ನಿಯಂತ್ರಿಸಲ್ಪಡುತ್ತದೆ, ದೇಹವು ಫಲವತ್ತಾಗಿದ್ದಂತೆ ಮತ್ತು ಆತ್ಮವು ನಿಜವಾದ ಜೀವನವನ್ನು ಪಡೆದುಕೊಂಡಿದೆ ಮತ್ತು ಪರಮಾತ್ಮನ ಶಕ್ತಿಯಿಂದ ಹೊರಗಿನ ಕಣ್ಣು ಮುಚ್ಚಲ್ಪಟ್ಟಾಗ ಜ್ಞಾನದ ಕಣ್ಣು ತೆರೆಯಲ್ಪಡುತ್ತದೆ ಮತ್ತು ಅವನು ಎಲ್ಲದರಲ್ಲೂ ಆತ್ಮದ ಆಟವನ್ನು ನೋಡುತ್ತಾನೆ. 6. ಪ್ರಾಣಾಯಾಮದ ಬಗ್ಗೆ 43 ವರ್ಷಗಳ ಹಿಂದೆ ನನಗೆ ಸಂಭವಿಸಿದ ಒಂದು ಘಟನೆಯನ್ನು ನಾನು ಹೇಳಬಲ್ಲೆ. ನನ್ನ ತಂದೆಯ ಕೊನೆಯ ದಿನಗಳಲ್ಲಿ ಅವರು ನನಗೆ ಪ್ರಾಣಾಯಾಮವನ್ನು ಕಲಿಸಲು ಪ್ರಾರಂಭಿಸಿದರು. ಅವರು ಹೇಳಿದರು, ಎಡಮೂಗಿನ ಹೊಳ್ಳೆಯಿಂದ ಉಸಿರಾಡಿ ಮತ್ತು ಬಲಭಾಗದಿಂದ ಉಸಿರಾಡಿ, ನಂತರ ಅದನ್ನು ಬಲಭಾಗದಿಂದ ಹೊರತೆಗೆದು ಎಡಭಾಗದಿಂದ ಉಸಿರಾಡಿ. ನಾನು ಬಾಲಿಶವಾಗಿ ಆಕ್ಷೇಪಿಸಿದೆ, ದೇವರು ನಮಗೆ 2 ಮೂಗಿನ ಹೊಳ್ಳೆಗಳನ್ನು ಕೊಟ್ಟಿದ್ದಾನೆ, ನಾವು ಅವೆರಡನ್ನು ಚೆನ್ನಾಗಿ ಬಳಸೋಣ ಮತ್ತು ಒಳ್ಳೆಯ ಗಾಳಿಯನ್ನು ಒಳಗೆ ತೆಗೆದುಕೊಂಡು ಕೆಟ್ಟ ಗಾಳಿಯನ್ನು ಬಿಡೋಣ. ನಮ್ಮ ಉಸಿರಾಟವೂ ಉಸಿರಾಟದೊಂದಿಗೆ ನಿಲ್ಲುತ್ತದೆ. ನಾವು ನಮ್ಮ ಉಸಿರನ್ನು ಹೆಬ್ಬೆರಳಿಗೆ ತೆಗೆದುಕೊಂಡು ಹೇಗೆ ಪ್ರತ್ಯಾಹಾರ ಮಾಡಬಹುದು? ಇದು ವಿಚಿತ್ರ. ನನ್ನ ತಂದೆ ನನ್ನ ಮೇಲೆ ಸ್ವಲ್ಪವೂ ಕೋಪಗೊಳ್ಳಲಿಲ್ಲ ಮತ್ತು ಶಾಸ್ತ್ರಗಳು ಸುಳ್ಳಲ್ಲ, ಸಮಯ ಬಂದಾಗ ನಿಮಗೆ ತಿಳಿಯುತ್ತದೆ ಎಂದು ಅವರು ಅದನ್ನು ಒಪ್ಪಿಕೊಂಡರು. ನಂತರ ದೀರ್ಘಕಾಲದವರೆಗೆ ಪುಸ್ತಕಗಳನ್ನು ಓದಿದ ನಂತರ ಮತ್ತು ಹಿರಿಯರ ಬೋಧಲಿಗಳನ್ನು ಕೇಳಿದ ನಂತರ ನನ್ನ ತಂದೆಯ ಬೋಧನೆಗಳು ಸತ್ಯವೆಂದು ನಾನು ಸ್ವಲ್ಪ ಅರಿತುಕೊಂಡೆ.
ಶ್ವಾಸಕೋಶದ ವ್ಯವಸ್ಥೆಯು ಶ್ವಾಸಕೋಶದಲ್ಲಿ ನಿಂತಾಗಿದ್ದರೂ ಕಾಲ್ಬೆರಳುಗಳಿಂದ ಕಾಲ್ಬೆರಳುಗಳವರೆಗೆ ಪ್ರತಿಯೊಂದು ಅಂಗದಲ್ಲಿನ ಪ್ರತಿಯೊಂದು ಕೋಶವೂ ಗಾಳಿಯ ಮೂಲಕ ಉಸಿರಾಡುತ್ತದೆ. ಪಾಶ್ಚಾತ್ಯ ಶಾಸ್ತ್ರ ಹೇಳುತ್ತದೆ. ಈ ರೀತಿಯಾಗಿ ಸಂಶೋಧನೆ ಮಾಡಿದ ನಂತರ ಬಲ ಮತ್ತು ಎಡ ಬದಿಗಳು, ಉತ್ತರ ಮತ್ತು ದಕ್ಷಿಣ ಬದಿಗಳು, ರಾತ್ರಿ ಮತ್ತು ಹಗಲು ಮುಂತಾದ ಬ್ರಹ್ಮಾಂಡದ ಬದಲಾಗುತ್ತಿರುವ ಋತುಗಳ ಅರ್ಥವನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು. ನನ್ನ ತಂದೆಯ ವಿರುದ್ಧ ಮಾತನಾಡಿದ್ದಕ್ಕಾಗಿ ಈಗ ದಂಡ ಪಾವತಿಸುವ ಹಕ್ಕು ನನಗಿಲ್ಲ. ನನ್ನ ತಂದೆಯ ಕೃಪೆಯ ಪ್ರಕಾರ ಸಮಯ ಬಂದಾಗ ಈ ವಿಷಯಗಳು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. 7. ಮಂತ್ರಯೋಗವನ್ನು ಸದ್ಗುರುಗಳಿಂದ ದೀಕ್ಷೆ ಪಡೆದ ನಂತರ ಮಾಡಬೇಕಾಗಿರುವುದರಿಂದ ಇಲ್ಲಿ ವಿವರವಾಗಿ ವಿವರಿಸಲಾಗಿಲ್ಲ. ಸಪ್ತಬ್ರಹ್ಮ, ಮಂತ್ರಮಹೇಶ್ವರ, ಮಂತ್ರೀಶ್ವರ ಮುಂತಾದ ವಿಷಯಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. 8. ರಾಜಯೋಗವು ರಾಜರು ಕಲಿಯಲು ಸೂಕ್ತವಾಗಿದೆ. ಅಂದರೆ ಜಗತ್ತಿನಲ್ಲಿ ಹೆಚ್ಚು ಪಾವತಿಸಬೇಕಾದವರಿಗೆ ಸುಲಭವಾಗಿ ಸಿಗುವ ಯೋಗ ವಿಧಾನಗಳ ಬಗ್ಗೆ ಮೇಲಿನ ಅಧ್ಯಾಯಗಳಲ್ಲಿ ಉಲ್ಲೇಖಿಸಲಾದ ರಹಸ್ಯ ಆಚರಣೆಗಳನ್ನು ರಾಜಯೋಗ ಎಂದು ಕರೆಯಬಹುದು. ಮತ್ತು ಕನ್ನತ್ತಂನಂತಹ ವಿಧಾನಗಳನ್ನು ಇಸ್ಲಾಮಿಕ್ ಸೂಫಿಗಳು ಸಹ ಅಭ್ಯಾಸ ಮಾಡುತ್ತಾರೆ. ಅಬೂ ಇಬ್ನ್ ಅಬಿಲ್ ಖಯಾರ್ ಹೇಳಿದರು,